ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 30. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 182ನೇ ಪುಟ. ಶೀರ್ಷಿಕೆ ಉತ್ತಮವಾದ ಬಾಧ್ಯತೆ. ಈ ದಿನದ ಸತ್ಯವೇದದ ವಾಕ್ಯ: ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. 1 ಪೇತ್ರನು 1ನೇ ಅಧ್ಯಾಯ 4ನೇ ವಚನ. ಸ್ವಾರ್ಥ ಆಕಾಂಕ್ಷೆಗಳಿಂದ ತುಂಬಿದ ಹೃದಯಗಳಿಂದ ನಮ್ಮ ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು ನಾವು ದೇವರಿಗೆ ಸಲ್ಲಿಸಬಾರದು. ತನ್ನ ಮಹಿಮೆ ಮರಳಲು ಸಹಾಯವಾಗುವ ಉಡುಗೊರೆಗಳನ್ನು ತನ್ನ ಮಕ್ಕಳು ಆಯ್ಕೆ ಮಾಡಿಕೊಳ್ಳಲಿ ಎಂದು ದೇವರು ಉತ್ತೇಜಿಸುತ್ತಾನೆ. ನಾವು ಲೌಕಿಕವಾದವುಗಳ ಬದಲಿಗೆ ಪರಲೋಕದವುಗಳ ಮೇಲೆ ಮನಸ್ಸಿಡಬೇಕೆಂದು ದೇವರು ಬಯಸುತ್ತಾನೆ. ಪರಲೋಕದ ಉಗ್ರಾಣದ ಪ್ರಯೋಜನಗಳನ್ನು, ಅವಕಾಶಗಳನ್ನು ದೇವರು ನಮ್ಮ ಮುಂದೆ ತೆರೆದಿಟ್ಟಿದ್ದಾನೆ. ಆತನು ನಮ್ಮ ಅತ್ಯುನ್ನತ ಗುರಿಗಳಿಗೆ ಉತ್ತೇಜನ ನೀಡುತ್ತಾನೆ. ನಮ್ಮ ಆಯ್ಕೆಯ ನಿಧಿಯನ್ನು ದೇವರು ರಕ್ಷಿಸುತ್ತಾನೆ. ನಂಬಿಗಸ್ತನ ಈ ಲೋಕದ ಆಸ್ತಿಯು ಕಳೆದು ಹೋದಾಗಲೂ ಆ ನಂಬಿಗಸ್ತನು ತನ್ನ ಪರಲೋಕದ ನಿಧಿಗಾಗಿ ಸಂತೋಷ ಪಡುತ್ತಾನೆ. ಆ ಪರಲೋಕದ ನಿಧಿಯನ್ನು ಈ ಲೋಕದ ಯಾವ ದುರಂತ, ಅಪಾಯಗಳು ನಾಶ ಮಾಡಲು ಸಾಧ್ಯವಿಲ್ಲ. ನಿತ್ಯ ಬಾಧ್ಯತೆಯಿಂದ ಹಿಂದೆ ಸರಿದು ಸೈತಾನನ ಅಧೀನಕ್ಕೆ ಒಳಪಟ್ಟು ತಮ್ಮ ಪ್ರತಿಷ್ಠೆ, ಸ್ವಾರ್ಥ ಮತ್ತು ತೋರಿಕೆಗಾಗಿ ಜನರು ಬದುಕುತ್ತಾರೆ ಮತ್ತು ಈ ಲೋಕ ಜೀವನದಲ್ಲೂ ಭವಿಷ್ಯದ ಜೀವನದಲ್ಲೂ ಹೊಂದಿಕೊಳ್ಳಬಹುದಾದ ಆಶೀರ್ವಾದಗಳನ್ನು ಅವರು ಕಳೆದುಕೊಳ್ಳುತ್ತಾರೆ ಎಂಬುದು ಎಷ್ಟು ದುಃಖಕರವಾಗಿದೆಯಲ್ಲವೇ? ಪರಲೋಕದ ದ್ವಾರಗಳನ್ನು ಪ್ರವೇಶಿಸಬಹುದು. ಕ್ರಿಸ್ತನೊಂದಿಗೂ ದೇವದೂತರೊಂದಿಗೂ ಸ್ವತಂತ್ರದಿಂದ ಮತ್ತು ಅವರ ಸಮಾನವಾಗಿ ಅವರ ಜೊತೆ ಅನ್ಯೋನ್ಯತೆಯಲ್ಲಿ ಇರಬಹುದು. ದೇವಕುಮಾರನೊಂದಿಗೆ ಸಹಭಾಗಿಗಳಾಗಿರಬಹುದು. ಆದರೂ ನಂಬಲಾಗುವುದಿಲ್ಲ ಎಂದು ಪರಲೋಕದ ಆಕರ್ಷಣೆಗಳಿಂದ ದೂರ ಹೋಗುತ್ತಾರೆ, ಹಿಂದಿರುಗುತ್ತಾರೆ. ಸೈತಾನನು ಮನುಷ್ಯರ ಆತ್ಮಗಳಿಗಾಗಿ ಹೋರಾಡುತ್ತಿದ್ದಾನೆ, ವಾದ ಮಾಡುತ್ತಿದ್ದಾನೆ. ಪರಲೋಕದ ನಿವಾಸಿಗಳಾಗಬೇಕಾದವರು ಭವಿಷ್ಯದ ಗೌರವ, ನಿತ್ಯ ವೈಭವಗಳ ಒಂದೇ ಒಂದು ನೋಟವನ್ನು ಅನುಭವಿಸಲು ಅವನು ಅನುವು ಮಾಡಿಕೊಡುವುದಿಲ್ಲ. ಅಥವಾ ಪರಲೋಕದ ಸಂತೋಷವನ್ನು ರುಚಿ ನೋಡುವ ಅನುಭವವನ್ನು ಸೈತಾನನು ಅನುವು ಮಾಡಿಕೊಡದಂತೆ ಆತನು ತನ್ನ ಕೆಲಸವನ್ನು ಮಾಡುತ್ತಿದ್ದಾನೆ. ಕ್ರಿಸ್ತನನ್ನು ತಮ್ಮ ರಕ್ಷಕನನ್ನಾಗಿ ಸ್ವೀಕರಿಸುವವರಿಗೆ ಈಗ ಇರುವ ಜೀವನ ಮತ್ತು ಮುಂಬರುವ ಜೀವನದ ಭರವಸೆ ಇದೆ. ಕ್ರಿಸ್ತನ ಅತ್ಯಂತ ಕೆಳದರ್ಜೆಯ ಶಿಷ್ಯನೂ ಕೂಡ ಪರಲೋಕದ ನಿವಾಸಿಯಾಗಬಹುದು. ದೇವರಿಂದ ಬಾಧ್ಯತೆಯನ್ನು ಹೊಂದಬಹುದು. ಹೌದು, ಭ್ರಷ್ಟತೆ ಎಂಬ ಕಳಂಕವಿಲ್ಲದ ಬಾಧ್ಯತೆಯನ್ನು ಹೊಂದಬಹುದು. ಅದು ನಶಿಸಿ ಹೋಗುವುದಿಲ್ಲ, ಬಾಡುವುದಿಲ್ಲ. ಪ್ರತಿಯೊಬ್ಬರೂ ಪರಲೋಕದ ಉಡುಗೊರೆಯನ್ನು ಆಯ್ಕೆ ಮಾಡಿಕೊಳ್ಳಲಿ. ದೇವನಗರದ ದೇವರ ಬಾಧ್ಯಸ್ಥನಾಗಲು ಆಯ್ಕೆ ಮಾಡಿಕೊಳ್ಳಲಿ. ಯಾವುದೇ ವಿಧ್ವಂಸಕನಿಂದ ನಾಶವಾಗದ ಅಂತ್ಯವಿಲ್ಲದ ಲೋಕವನ್ನು ಆಯ್ಕೆ ಮಾಡಿಕೊಳ್ಳಲಿ. ಅಯ್ಯೋ, ಈ ಲೋಕವನ್ನು ಯಾರೂ ಆಯ್ಕೆ ಮಾಡಿಕೊಳ್ಳಬೇಡಿರಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.